ಇಳಕಲ್ ತಾಲೂಕಿನ ಕಂದಗಲ್ಲ ಗ್ರಾಮದ ಪತ್ರಕರ್ತ ವೀರೇಶ್ ಚಿಶಿಂಪಿ ಇವರ ಹಿರಿಯ ಸುಪುತ್ರ ಈ ಸಲದ ದ್ವಿತೀಯ ಪಿಯುಸಿಯ ವಿಜ್ಞಾನ ವಿಭಾಗದಲ್ಲಿ 92% 5 ಅಂಕಗಳೊಂದಿಗೆ ಪಾಸ್ ಆಗಿದ್ದು, ಇದನ್ನು ಗಮನಿಸಿ ರಾಜ್ಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಚಾಮರಾಜನಗರ ಜಿಲ್ಲಾ ಹಾಗೂ ಹನೂರ ತಾಲೂಕು ಕಾರ್ಯಕರ್ತ ನಿರತ ಪತ್ರಕರ್ತರ ಸಂಘಗಳ ಸಹಯೋಗದಲ್ಲಿ ಐತಿಹಾಸಿಕ ಸ್ಥಳ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಾದೇಶ್ವರ ಬೆಟ್ಟದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ರಾಜ್ಯ ಪಶುಸಂಗೋಪನಾ ಮತ್ತು ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಹಾಗೂ ಚಾಮರಾಜನಗರ ಜಿಲ್ಲಾಧಿಕಾರಿ, ಜಿಲ್ಲಾ ಎಸ್ಪಿ ಸಾಹೇಬರು, ಜಿಲ್ಲೆ ಶಾಸಕರು, ಕಾನಿಪ್ಪ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಹಾಗೂ ಎಲ್ಲ ಪದಾಧಿಕಾರಿಗಳ ಮತ್ತು ಸ್ಥಳೀಯ ಮುಖಂಡರುಗಳ ಸಮ್ಮುಖದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಹಾಗೂ ಗೌರವಕ್ಕೆ ಪಾತ್ರನಾಗಿ ಕಂದಗಲ್ಲ ಗ್ರಾಮದ ಕೀರ್ತಿಯನ್ನ ಹೆಚ್ಚಿಸಿದ ಬಸವರಾಜ ವಿಶಿಂಪಿಯವರನ್ನ ಗ್ರಾಮದ ಪ್ರಗತಿಪರ ರೈತರು ಧಣಿಗಳಾದ ಚನ್ನಪ್ಪ ಗೌಡರ್ ನಾಡಗೌಡ್ರು, ಹಿರಿಯರಾದ ಮಹಂತೇಶ ಕಡಿವಾಳ, ಮಹಮ್ಮದ್ ಸಾಬಾ ಭಾವಿಕಟ್ಟಿ, ಅಮರೇಶ್ ಕೊಡಕೇರಿ, ಲಿಂಗರಾಜು ಶಿರಗುಂಪಿ, ಸಂಗಣ್ಣ ಹವಲ್ದಾರ, ಪತ್ರಕರ್ತರು ಬಾಗಲಕೋಟ ಜಿಲ್ಲಾ ಕಾನಿಪ ಅಧ್ಯಕ್ಷರಾದ ಆನಂದ ಧಲಬಂಚನ, ರಾಜ್ಯ ಸಮಿತಿಯ ಮಹೇಶ್ ಅಂಗಡಿ, ಬಿಬಾಬು, ನಾಗೇಶ್, ನೀಲಗೊಲ್ಲ, ಇಲಕಲ್ಲ ಕಾನಿಪ ಅಧ್ಯಕ್ಷರಾದ ವಿನೋದ್, ಬಾರಿಗಿಡದ ಜಾಕಿರ ಹುಸೇನ್, ತಾಳಿಕೋಟಿ ಪ್ರಕೇಶ ಗುಳೇದಗುಡ್ಡ, ಗುರು ಗಾಣಿಗೇರ ಭೀಮಣ್ಣ ಗಾಣಿಗೇರ ಸೇರಿದಂತೆ ಕಂದಗಲ ಹಾಗೂ ಗ್ರಾಮಸ್ಥರು ಅಭಿನಂದಿಸಿದರು. ಆನಂದ ಜೆಕೆ, ವಿದ್ಯಾರ್ಥಿ ಹರ್ಷಿತಾ ಎಲ್, ತಂದೆ ಲೋಕೇಶ್ ಬಿಪಿ, ಚಿತ್ರದುರ್ಗ ಜಿಲ್ಲೆಯಿಂದ ವಿದ್ಯಾರ್ಥಿ. ಈ ಅನುಪಮ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷೀಭೂತರಾಗಿದ್ದೀರಿ. ತಾಯಿ ಕಾವೇರಿಯನ್ನ ಚಾಮರಾಜನಗರದಿಂದ ಮುಂದಿನ ರಾಜ್ಯಕ್ಕೆ ಕಳಿಸಿಕೊಡುವಂತಹ ಈ ಪುಣ್ಯ ಕ್ಷೇತ್ರದಲ್ಲಿ ಆಯೋಜನೆ ಅತ್ಯಂತ ಗೌರವಪೂರ್ವಕವಾದಂತಹ ಆಶೀರ್ವಾದದೊಂದಿಗೆ ಅವರನ್ನ ಗೌರವಿಸಿ ಪುರಸ್ಕರಿಸಲಾಗ್ತಾ ಇದೆ. ಧನ್ಯವಾದಗಳು. ಛಾಯಾಚಿತ್ರಕ್ಕಾಗಿ ಒಂದು ಕ್ಷಣ ನಿಮ್ಮ ಮುಖದಲ್ಲಿ ಮಂದಹಾಸ. ಧನ್ಯವಾದಗಳು. ವೇದಿಕೆಯಲ್ಲಿರುವಂತಹ ಎಲ್ಲರಿಗೆ ಮತ್ತು ಗೌರವ ಪ್ರಶಸ್ತಿ ಪುರಸ್ಕಾರವನ್ನು ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ